ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಭಾಗ್ಯ ಬಗ್ಗೆ ಒಪಿನಿಯನ್ ಚೇಂಜ್ ಆಗ್ತದೆ ಆದೀಶ್ವರ್ಗೆ. ಹಾಗಿದ್ರೆ ಇಲ್ಲಿ ಭಾಗ್ಯಗೆ ಫಿದಾ ಆಗೇ ಬಿಟ್ರು ಆದೀಶ್ವರ್. ಏನಾಯಿತು, ಏನು ಕತೆ, ಮದುವೆ ಫಿಕ್ಸ್ ಆಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕನ್ನಿಕಾ ಅಪ್ಪನ ಹತ್ರ ಭಾಗ್ಯ ಮುಖವಾಡ ಏನು ಅಂತ ಕಳಿಸ್ಬಿತ್ತು ಅಪ್ಪ. ಯಾಕಂದರೆ ಅಣ್ಣ ಕೊಟ್ಟಿರೋ ಆಫರ್ಗೆ ಭಾಗ್ಯ ಒಪ್ಕೊಂಡಿದ್ದಾಳೆ ಅನ್ನೋ ವಿಷಯನ ಹೇಳ್ತಾರೆ. ಬಟ್ ಇದನ್ನು ನಂಬೋಕ್ಕಾಗೋದಿಲ್ಲ ಕಾಮತ್ ಅವ್ರಿಗೆ. ನಂತರ ಆದೀಶ್ವರ್ ಬರ್ತಿದ್ದಾಗೆ ಕೇಳಿದಾಗ ಇಲ್ಲ, ಅವರು ಒಪ್ಕೊಳ್ಳಿಲ್ಲ ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಇದನ್ನು ನಂಬೋಕ್ಕಾಗಲಿಲ್ಲ ಕನ್ನಿಕಾಗೆ. ನಿಜನ ಅಣ್ಣ ಅಂದಾಗ ಹೌದು ಅಂತ ಹೇಳ್ತಾರೆ. ಈ ಕಡೆ ನನಗೆ ಗೊತ್ತಿತ್ತು ಇದೇ ಆಗತ್ತೆ ಅಂತ. ಭಾಗ್ಯ ಯಾವತ್ತೂ ದುಡ್ಡಿಗೆ ಬೆಲೆ ಕೊಡೋದಿಲ್ಲ ಅಂತ ಹೇಳಿ ಕಾಮತ್ ಅವರು ಪುರೋಹಿತರ ಹತ್ರ ಎಂಗೇಜ್ಮೆಂಟ್ ವಿಷಯನ ಮಾತನಾಡೋಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಕನ್ನಿಕಾ, ಅಣ್ಣ ನೀನು ಏನು ಹೇಳ್ತಿದ್ಯಾ, ನಿಜವಾಗ್ಲೂ ಭಾಗ್ಯ ಆಫರ್ನ ರಿಜೆಕ್ಟ್ ಮಾಡಿದ್ಲಾ ಅಂದಾಗ ಹೌದು, ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತದೆ, ಮಿಸ್ಕನ್ಸೆಪ್ಷನ್ ಆಗಿರ್ಬೋದು ಅಂತ ಹೇಳಿದಾಗ ಇಲ್ಲ ಅಣ್ಣ ನೀನು ಕರೆಕ್ಟಾಗೇ ತಿಳ್ಕೊಂಡಿದ್ಯಾ, ಅವಳು ಬೇರೆಯೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ, ಅದೇ ಕಾರಣಕ್ಕೆ ಇದನ್ನು ಬೇಡ ಅಂತ ಹೇಳಿರೋದು ಅಂದಾಗ ಹೌದಾ ಇದ್ರೂ ಇರ್ಬೋದು ಅಂತ ಹೇಳಿದ್ದೆ. ಇಲ್ಲಿ ಕಾಮತ್ ಅವರು ಎಂಗೇಜ್ಮೆಂಟ್ ವಿಷಯ ಮಾತಾಡ್ತಿದ್ದಾಗಲೇ ದಯವಿಟ್ಟು ಎಂಗೇಜ್ಮೆಂಟ್ ಮಾಡಬೇಡಿ ಅಂತ ಕಾಮತ್ ಅವರು ಹೇಳ್ತಾರೆ, ಕಾಮತ್ ಹೇಳ್ತಾರೆ. ಆದರೆ ಇಲ್ಲಿ ಕಾಮತ್ ಅವ್ರು ಮಾತ್ರ ಯಾಕೆ ಮಾಡಬಾರ್ದು, ನೀನೇ ತಾನೇ ಹೇಳಿದ್ದು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಒಪ್ಕೋತೀನಿ ಅಂತ. ಅಂದಮೇಲೆ ನೀನು ಪ್ರೂವ್ ಮಾಡಲಿಲ್ಲ ಭಾಗ್ಯ ಏನು ಅನ್ನೋದು ಈಗ ನಿನಗೂ ಕೂಡ ಗೊತ್ತಾಗಿದೆ, ಅಂದಮೇಲೆ ನಿಶ್ಚಿತಾರ್ಥ ನಾನು ಮಾಡೇ ಮಾಡ್ತೀನಿ ಅಂತ ಕಾಮತ್ ಅವರು ಹೇಳಿದಾಗ ಇಲ್ಲ ನಾನು ಪ್ರೂವ್ ಮಾಡ್ತೀನಿ. ಆ ಭಾಗ್ಯ ನಾಟಕ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ಆಕೆ ದುಡ್ಡಿನ ವ್ಯಾಮೋಹ ಇದ್ದೇ ಇದೆ, ನಾನು ಅವ್ರನ್ನ ನೋಡಿದ್ದೀನಿ ಹೇಗೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು, ಈಗ ನಾಟಕ ಮಾಡ್ತಿದ್ದಾರೆ ಅಂತ ಆದೀಶ್ವರ್ ಹೇಳ್ತಾರೆ. ಇಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತು ಭಾಗ್ಯ ಏನು ಅಂತ. ಸರಿ ಆಯಿತು, ನಾನು ಮದುವೆ ನಿಶ್ಚಯ ಮಾಡ್ತೀನಿ, ನೀನೇನಾದರೂ ಭಾಗ್ಯ ಮಾಡ್ತಿರೋದು ನಾಟಕ ಅನ್ನೋದನ್ನು ಸಾಬೀತುಪಡಿಸಿದ್ರೆ ಮದುವೆನೇ ನಿಲ್ಲಿಸ್ಬಿಡ್ತೀನಿ. ಆದರೆ ನಂಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ಭಾಗ್ಯ ದುಡ್ಡಿಗೆಲ್ಲ ಬೆಲೆ ಕೊಡ್ತಕ್ಕಂಥ ಹೆಣ್ಮಗಳು ಅಲ್ಲ, ಆಕೆ ತುಂಬಾ ಸ್ವಾಭಿಮಾನಿ, ಆಕೆಯ ಬದುಕಲ್ಲಿ ಸ್ವಾಭಿಮಾನಕ್ಕೆ ಬೆಲೆ ಇರುತ್ತೆ ಹೊರತು ದುಡ್ಡಿಗಲ್ಲ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಕಾಮತ್ ಹಾಗೆ ಕನಿಕಾ ಇಬ್ಬರು ಕೂಡ ಭಾಗ್ಯ ವಿರುದ್ಧ ಸಂಚನ್ನ ಉಡೋದ್ರ ಮುಖಾಂತರ ಭಾಗ್ಯ ವ್ಯಕ್ತಿತ್ವವನ್ನು ಮಸಿ ಬಳಿಯೋಕೆ ಕನ್ನಿಕಾ ಸಿದ್ಧವಾಗ್ತಿದ್ರೆ, ಅತ್ತ ಕಡೆ ಕಾಮತ್ ಅವರು ಭಾಗ್ಯ ನಿಜವಾಗ್ಲೂ ಸ್ವಾಭಿಮಾನಿನ ಇಲ್ವಾ ಅಥವಾ ನಾಟಕ ಮಾಡ್ತಿದ್ದಾರಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಕಾಮತ್ಗೆ ಭಾಗ್ಯ ನಿಜವಾಗ್ಲೂ ಕೂಡ ಸ್ವಾಭಿಮಾನಿ, ಆಕೆ ದುಡ್ಡಿಗೆ ಮಹತ್ವ ಕೊಡುವುದಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ನಿಜವಾಗ್ಲೂ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ ಭಾಗ್ಯ ಒಂದು ವ್ಯಕ್ತಿತ್ವಕ್ಕೆ. ಜೊತೆಗೆ ಇತ್ತ ಕಡೆ ಪೂಜಾ ಕಿಶನ್ ಮದುವೆ ಕೂಡ ಫಿಕ್ಸ್ ಆಗ್ತದೆ. ಅದ ಕಡೆ ಕಿಶನ್ ಕೂಡ ಭಾಗ್ಯಗೆ ಮಾತು ಕೊಡ್ತಿದ್ದಾರೆ, ಗಣಪತಿ ಪೂಜೆಗೆ ಬಂದು ಯಾವುದೇ ರೀತಿಲೂ ಕೂಡ ನಾನು ಪೂಜೆಗೆ ಮೋಸ ಮಾಡೋದಿಲ್ಲ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಬ್ಬನಾಗಿ ನಾನು ಇರ್ತೀನಿ ಅಂತ ಹೇಳಿ. ಆದರೆ ಅಲ್ಲಿ ಭಾಗ್ಯಗೆ ಮಾತ್ರ ಕಾಮತ್ ಮದುವೆ ನಿಲ್ಲಿಸ್ಬಿಡ್ತಾರೆ ಅನ್ನೋ ಭಯ. ಹಾಗಿದ್ರೆ ಏನಾಗ್ಬೋದು, ಈ ಕಡೆ ಭಾಗ್ಯ ಬಗ್ಗೆ ತಿಳ್ಕೊಳ್ಳೋಂಥ ಆದಿನೇ ಮುಂದೆ ನಿಂತು ಮದುವೆ ಮಾಡಿಸ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.